ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. नहीं क्लैरिफिकेशन नहीं दूंगा. मैंने ये कहा कि जो रोज उठ के बदलाव सी इसका निर्णय हम तीनों मिलके लेंगे. मैं एज ए AICC प्रेसिडेंट और सोनिया गांधी जी एज ए CPP प्रेसिडेंट और LOP राहुल गांधी लीडर ऑफ द अपोजिशन. इसीलिए मैं हमेशा तीनों मिल के करते हैं बोलने में. आप लोग ऐसा घुमा फिरा के बोलते हैं कि सोनिया गांधी इन्हों कौन है, इन्हों नहीं लेती, या राहुल गांधी. ऐसा नहीं होता. हाई कमांड में बहुत हम विचार विनिमय करते हैं. दूसरे सीनियर लीडर से भी हम विचार विनिमय करते हैं. इसका क्या परिणाम होता है, क्या नहीं होता, इसको देखकर हम कदम उठाते हैं. इसीलिए हम तीनों मिलके जब एक डेट फिक्स करेंगे वो निर्णय लेंगे. लेकिन अब जब अभी डेट फिक्स नहीं हुआ तो मैं कैसा बोलूं कि वो बदल हो रहा नहीं बदल हो रहा. तो जब होगा तो ज़रूर मैं आप लोगों को बताऊंगा. कृपया आप लोग इसको मिस इंटरप्रेट मत करो. उसके लिए भी मैं अवॉइड करता हूँ बहुत बार. लेकिन आप सच इसको लिखिए कि जो भी हम कहेंगे वो करके दिखाएंगे. जो निर्णय होगा वो निर्णय राज्य के हित में हम करने जाएंगे और सबको सपोर्ट करना पड़ेगा. जो भी निर्णय हाईकमांड लेंगे. ನನಗೆ ಅದು ಗೊತ್ತಿಲ್ಲ. ರಾಜ್ಯದಲ್ಲಿ ದಲಿತ ಓಕೆ, ಥ್ಯಾಂಕ್ ಯು. ಎರಡರಲ್ಲಿ ಅವರು ಅತಿ ಹಿನ್ನಡೆ ಅಭಿವೃದ್ಧಿಯಲ್ಲಿ ಆಗಿರ್ತಕ್ಕಂಥ ರಾಜ್ಯದಲ್ಲಿ 224 ಕ್ಷೇತ್ರಗಳ ಒಂದು ಲಿಸ್ಟನ್ನು ಏನು ಬಿಡುಗಡೆ ಮಾಡಿದ್ರು. ಈಗ ಹೆಚ್ಚು ಕಮ್ಮಿ 2026ಕ್ಕೆ ಬಂದು ಕಾಲಿಟ್ಟಿದ್ದೇವೆ. ಇಲ್ಲಿ ಗೋವಿಂದರಾವ್ ಅವರ ಸಮಿತಿಯಿಂದ ಒಂದು ವರದಿಯೂ ಕೂಡ ರಿಲೀಸ್ ಆಗಿದೆ. ಯಾಕೆ ಇದನ್ನ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಬಹಳ ಅಭಿವೃದ್ಧಿಯಲ್ಲಿ ಕುಂಠಿತ ಆಗಿರ್ತಕ್ಕಂಥದ್ದು, ಹಿನ್ನಡೆಯನ್ನು ಅನುಭವಿಸ್ತಾ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಒಂದು ಸೇಡಂ ಆಗಿದೆ, ನಿಮ್ಮ ಆಳಂದ ಇದೆ ಮೇಡಮ್, ಈಗ ಅಫ್ಸಲ್ಪುರ ಇದೆ. ಒಟ್ಟಾರೆಯಾಗಿ ಇವೆಲ್ಲ ನೋಡಿದಾಗ ಇದೆ ಓವರಾಲ್ ಆಗಿ ಗುಲ್ಬರ್ಗ ಜಿಲ್ಲೆ, ಕಲಬುರಗಿ ಜಿಲ್ಲೆ ಏನು ಮಾತಾಡಿದ್ರೆ KKRDB ಮೂಲಕ 5,000 ಕೋಟಿ ಕೊಟ್ಟಿದ್ದೇವೆ, ರಸ್ತೆ ಕೊಟ್ಟಿದ್ದೇವೆ, ಕಟ್ಟಡ ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ಹೇಳ್ತಾ ಎಲ್ಲೋ ಒಂದು ಕಡೆ ಯಾವ ಮಧ್ಯಮ ವರ್ಗ ಮತ್ತೆ ಮಧ್ಯಮ ವರ್ಗಕ್ಕಿಂತ ಕೆಳಗಿರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ನೊಂದಿರ್ತಕ್ಕಂಥ ಶೋಷಿತರು, ಬಡವರು, ರೈತರು ಈ ವರ್ಗ ಏನಿದೆ ಇವ್ರನ್ನ ನಿಜವಾಗ್ಲೂ ಆರ್ಥಿಕವಾಗಿ ನೀವು ಸಬಲರಾಗಿ ಮಾಡ್ಲಿಕ್ಕೆ ಆಗಿದ್ಯಾ? 5,000 ಕೋಟಿಯನ್ನು ಇವತ್ತು KKRDB ಮೂಲಕ ನೀಡಿದ್ದೇವೆ ಅಂತಾರೆ. ಇಲ್ಲಿ ಎಲ್ಲ ಮನಗಂಡು ಲುಂಬಿನಿ ಒಂದರಲ್ಲಿ ಇರ್ತಕ್ಕಂಥ ಅಲ್ಲಿ ಅಶ್ವತ್ಥ ಮರದ ಧ್ಯಾನವನ್ನು ಮಾಡ್ತಾನೆ. ಎಲ್ಲವನ್ನ ಬೋಧನೆ ಮಾಡಿದ್ರೆ ಅವ್ರು ಒಂದೇ ಹೇಳಿದಾಗೆ ಆಸೆಯ ದುಃಖಕ್ಕೆ ಕಾರಣ ಆಸೆಯನ್ನು ಮುಗಿಬೇಕು. ಎಲ್ಲ ಧರ್ಮಗಳು ಸಾರವನ್ನು ಒದಗಿ ಫಲವೀನ ಇದನ್ನೇ ಅವರು ಹೇಳೋದು. ಎಲ್ಲ ಧರ್ಮಗಳು ಅದನ್ನೇ ಹೇಳೋದು. ಆದರೆ ಬುದ್ಧ ಮಾತ್ರ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಬೋಧನೆ ಮಾಡಿಲ್ಲ. ಮಾನವ ಕುಲಕ್ಕೆ ಉದ್ಧಾರಕ್ಕಾಗಿ ತನ್ನ ಬೋಧನೆಯನ್ನು ಧಾರೆ ಎಳೆದಂಥ ಒಬ್ಬ ದಾರ್ಶನಿಕ ಬುದ್ಧದೇವ. ಹಾಗಾಗಿ ಇವತ್ತು ಅಂಬೇಡ್ಕರ್ ಅವರು ತಾವು ಹಲವಾರು ಧರ್ಮಗಳನ್ನ ನೋಡಿದ್ರು. ಹಿಂದೂವಾಗಿ ಹುಟ್ಟಿದ್ದೀವಿ, ಆದರೆ ಇದು ಹಿಂದೂ ಧರ್ಮದಲ್ಲಿ ಯಾವುದೇ ಒಂದು ಎಲ್ಲರೂ ಸಮಾನವಾಗಿ ಕಾಣ್ತಕ್ಕಂಥ ಒಂದು ಧರ್ಮ ಇದಲ್ಲ.
ಈ ಧರ್ಮದಿಂದ ಯಾವತ್ತೂ ಸಮಾನವಾದ ಇದು ಸಿಗಲ್ಲ ಅಂತೇಳಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ನಮಗೆ ಬೌದ್ಧ ಧರ್ಮದ ಧಾರಕರಾದಂಥ ಬುದ್ಧರನ್ನು ನಾವು ಇವತ್ತು ನೆನೆಸ್ಕೊತಾ ಇದ್ದೀವಿ. ಧರ್ಮದ ಸಾರವನ್ನು ತಾನೆಲ್ಲ ಕೇಳೋ ಮುಖಾಂತರ ಆ ದಿನದಲ್ಲಿ ಆಮೇಲೆ ನಡೆಯೋಣ. ಅವರು ಒಂದೇ ನಾನು ಒಂದೇ ಹೇಳ್ತೀನಿ, ಆಸೆಯನ್ನು ಬಿಡಬೇಕು, ನಾವು ಸಮಾನ ಕಾಳಬೇಕು. ನೀವು ಹಲವಾರು ಹೇಳ್ತಾರೆ ಪಂಚಶೀಲಗಳು ಏನು 8 ಅಷ್ಟಾಂಗ ಮಾರ್ಗಗಳನ್ನು ಎಲ್ಲರಿಗೂ ತಿಳಿದಂಥ ಮಹಾಪುರುಷ ದೇವ ನನಗೆ ಇಲ್ಲಿ ಬಂದು ಅರ್ಚನೆ ಮಾಡಿ ಮಾಡಿಕೊಂಡಂಥ ಉತ್ತರ ಎಲ್ಲ ಅನುಯಾಯಿಗಳಿಗೆ ನಮಸ್ಕಾರ ಯೋಚನೆ ಮಾಡಿ ಮೊದಲನೇ ಸಾರಿ ಆಯ್ಕೆ ಆದಾಗ ಯಾಕೆ ಕೊಡಬಾರ್ದು, ಕೊಡಬೇಕು. ಅವ್ರನ್ನ ಮುಂದಿನ ನಾಯಕರನ್ನಾಗಿ ಮಾಡ್ಬೇಕಾ, ಎರಡನೇ ಬಾರಿ ಆದರೂ ಕೂಡ ಮಾಡಬೇಕು, ಮೂರನೇ ಬಾರಿ ಆದರೂ ಮಾಡಬೇಕು. ಅದರಿಂದ ಮೊದಲನೇ ಬಾರಿ ಆಯ್ಕೆ ಆದರೂ ಮಾಡಿ, 3-4 ಬಾರಿ ಆದರೂ ಕೂಡ ಮಾಡಿ. ಒಟ್ಟಾರೆ ಅವ್ರನ್ನ ಬೆಳೆಯುವಂಥ ಅವಕಾಶವನ್ನು, ಅವರ ಒಂದು ದಕ್ಷತೆಯಿಂದ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ಪಾರ್ಟಿ ಮಾಡಿಕೊಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. 40 ಜನ ದೆಹಲಿಗೆ ಹೋಗ್ತಾ ಇರೋದು ಅದೇ ಕಾರಣಕ್ಕೆ. ಕೆಲವರು ಫಸ್ಟ್ ಮಂತ್ರಿಮಂಡಲ ವಿಸ್ತರಣೆ ಮಾಡಿರಿ ಅಂತ ಹೇಳಿ ಮಾಡಿ ಅಂತ ನಾವು ಹೇಳೋದು. ಓಕೆ, ಥ್ಯಾಂಕ್ ಯು. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.